ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಸೈಡ್ ಡಿಶ್ ಚಟ್ನಿ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಏನು ಸಖತ್ತಾಗಿ ಬಂದೈತಿ. ಈ ಚಟ್ನಿ ಮಾತ್ರ ಅನ್ನ, ಚಪಾತಿ, ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ ಪ್ರತಿಯೊಂದಕ್ಕೂ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ನೋಕೆ ಸಖತ್ತಾಗಿರ್ತದೆ ಸ್ನೇಹಿತರೆ. ಈ ಥರ ಒಂದು ಚಟ್ನಿ ಇತ್ತಂದ್ರೆ ಊಟನ ಒಂದು 4-5 ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಹೊಟ್ಟೆ ತುಂಬಿದ್ರು 1-2 ತುತ್ತು ಹೆಚ್ಚಿಗೆ ಒಂಥರ ಅಷ್ಟು ಟೇಸ್ಟಿಯಾಗಿರ್ತೈತಿ ಈ ಚಟ್ನಿ. ಆಮೇಲೆ ಇದಕ್ಕೇನು ಇಲ್ಲ, ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಮನೆಯೊಳಗೆ ಎನಿ ಟೈಮ್ ರೆಗ್ಯುಲರಾಗಿ ಕಿಚನ್ ಒಳಗೆ ಇರೋಂಥ ಪದಾರ್ಥ ಹಾಕ್ಕೊಂಡು ಮಾಡೋ ಅಂಥದ್ದು. ಬೇರೆ ಏನಂದರೆ ಏನು ಸ್ಪೆಷಲ್ ತಂದು ಮಾಡಬೇಕಂತ ಏನೂ ಇಲ್ಲ. ಬರೀ ಈ ರೆಸಿಪಿ ಮಾಡೋದು ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸ್ನೇಹಿತರೆ, ಈ ಚಟ್ನಿ ಮಾಡೋಕ್ಕೆ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ಅವನ್ನ ಫ್ರೈ ಮಾಡುವಾಗ ಇಡೀ ಫ್ರೈ ಮಾಡಿದ್ರೆ ಮತ್ತೆ ಸಿಡಿತೈತಿ, ಮೊಗ್ಗಕ್ಕೆ ಕಣ್ಣಿಗೆ ಸಿಡಿಯೋ ಚಾನ್ಸ್ ಭಾಳ ಇರ್ತೈತಿ. ಹಾಗಾಗಿ ಸ್ವಲ್ಪ ತುದಿ ಮುರಿದು ತೊಗೊಂಡಿದ್ದೀನಿ. ಆಮೇಲೆ ಒಂದು ಉಳ್ಳಾಗಡ್ಡಿ, ಒಂದು ಟಮಾಟೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ತೊಗೊಂಡಿನಿ ರೀ. ಆಮೇಲೆ ಒಂದು ಟೀ ಸ್ಪೂನ್ ಇರುತ್ತಲ್ಲ, ಅದ್ರಲ್ಲಿ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು. ಇಷ್ಟು ಇದನ್ನು ಈ ಚಟ್ನಿ ಮಾಡೋಕ್ಕೆ ಬೇಕಾಗಿರೋಂಥ ಪದಾರ್ಥಗಳು. ಈಗ ನೋಡ್ತಿರ್ಬೋದು, ನಾನು ಹಂಚ ಮೇಲೆನ ಹುರ್ಕೊಳಕತ್ತೀನಿ. ಇವನ್ನ ಸ್ವಲ್ಪ ಎಣ್ಣೆ ಹಾಕಿ ಈ ಹಸಿಮೆಣ್ಸಿನ್ಕಾಯಿನ ಏನು ತುಂಬೆಲ್ಲ ತೆಗೆದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅವನ್ನ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋರಿ. ಯಾಕಂದ್ರೆ ಒಂದೊಂದು ತೊಗಟಿ ದಪ್ಪ ಇರ್ತವೆ, ಹೊರಗಡೆಯಿಂದ ಅಷ್ಟೇ ಕಪ್ಪಾಗಿ ಕಾಣಿಸ್ತಾವೆ, ಒಳಗಡೆ ಸರಿಯಾಗಿ ಫ್ರೈ ಆಗಿರಲ್ಲ. ಹಾಗಾಗಿ ಮೀಡಿಯಮ್ ಉರಿ ಇಲ್ಲ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಆರಾಮಾಗಿ ಇವನ್ನ ಫ್ರೈ ಮಾಡ್ಕೋರಿ. ಈ ಥರ ನೀಟಾಗಿ ಫ್ರೈ ಆದಮೇಲೆ ಅವನ್ನ ತಗೊಂಬಿಡ್ರಿ. ಯಾಕಂದ್ರೆ ಒಂದೊಂದು ಚೌಟಿ ದಪ್ಪ ಇರುತ್ತಲ್ಲ, ಹಾಗಾಗಿ ಬೇಗ ಬೆಂದಿರೋದಿಲ್ಲ, ಫ್ರೈ ಆಗಿರೋದಿಲ್ಲ. ಈಗ ನೋಡಿರಿ, ಅದು ತೆಗೆದಾದ್ಮೇಲೆ ಅದೇ ತವದ ಮೇಲೇ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ವಿ, ಅದು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ, ಕರಿಬೇವು ಮತ್ತು ಒಂದು ಟೊಮೆಟೊ ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವು ಇಷ್ಟೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇನ್ನು ಇವುಗಳಿಗೂ ಸ್ವಲ್ಪ, ಈಗ ನಾವು ಮೆಣಸಿನ್ಕಾಯಿ ಫ್ರೈ ಮಾಡಿ ತಗೊಂಡ್ವಲ್ಲ, ಅಷ್ಟು ಇನ್ನೂ ಎಣ್ಣೆ ಬೇಕಂತ ಅನಿಸಿದ್ರೆ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಸೇರಿಸ್ಕೋಬೋದು. ನಾನು ಬೇಡ ಅಂಥೇಳಿ ಇಷ್ಟೇ ಸಾಕು, ಇದೇ ಥರ ಫ್ರೈ ಮಾಡ್ಕೊಳತ್ತೀನಿ. ಅಷ್ಟೇನು ಅವಶ್ಯಕತೆ ಇಲ್ಲ ಫುಲ್ ಎಣ್ಣೆ ಒಳಗನ ಎಲ್ಲನೂ ಫ್ರೈ ಮಾಡಬೇಕಂತ. ಹೇಗೋ ಅದನ್ನ ಫ್ರೈ ಮಾಡಿರ್ತೀವಲ್ಲ, ಅದ್ರಾಗೆ ಇದನ್ನ ಹಾಕೊಂಬಿಡೋದು, ಸಾಕಾಗುತ್ತೆ ಇಷ್ಟೇ ಎಣ್ಣೆನ. ಈಗ ಸ್ವಲ್ಪ ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಹಾಕೊಂಡಿನಿ ರೀ. ಆಫ್ ಮಾಡಿ ಹಾಕೋರಿ ಕೊತ್ತಂಬರಿನ, ಗ್ಯಾಸ್ ಆಫ್ ಮಾಡಿ ಹಾಕೋರಿ. ಯಾಕಂದ್ರೆ ಮತ್ತೆ ಅದು ಪೂರ್ತಿ ಇದು ಮೆತ್ತಗಾಗ್ಬಿಡ್ತೈತಿ. ಆಯಿತು ಸ್ನೇಹಿತರೆ, ಅಷ್ಟನ್ನು ಫ್ರೈ ಮಾಡಿ ತಗೊಂಡೇನಿ ರೀ ಒಂದು ಪ್ಲೇಟಿಗೆ. ಇದು ಪೂರ್ತಿ ತಣ್ಣಗಾಕ ಬಿಟ್ಬಿಡೋಣ. ಬಿಸಿದ ಹಾಕಬಾರ್ದು, ಪೂರ್ತಿ ಆರಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ನೋಡ್ತಿರ್ಬೋದು, ಇಷ್ಟು ಸ್ನೇಹಿತರೆ, ಇದು ಚಟ್ನಿನ ಈಗ ರುಬ್ಬಂಥ ಟೈಮು. ಈಗೆಲ್ಲ ನಾನು ಫ್ರೈ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟಿದ್ದೆ, ಪೂರ್ತಿ ತಣ್ಣಗಾಯ್ತು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕೋಬೇಕು ಸ್ನೇಹಿತರೆ, ಅಷ್ಟೇ. ಇದಕ್ಕೆ ಮತ್ತೆ ಏನು ಹಾಕೋಂಥ ಅವಶ್ಯಕತೆ ಇಲ್ಲ. ಈಗ ಆಯಿತು, ಇಷ್ಟೇ ಚಟ್ನಿ ಮಾಡೋದು. ಇದನ್ನು ನೀಟಾಗಿ ರುಬ್ಕೊಂಬಿಡೋದು. ಈಗ ನೋಡ್ತಿರ್ಬೋದು, ಈ ಥರ ನಾನು ರುಬ್ಬಿದ್ದೀನಿ. ಇದಕ್ಕೂ ನುಣ್ಣಗೆ ಬೇಕಾದರೂ ರುಬ್ಕೋಬೋದು. ಈ ಥರ ಇದ್ದರೆ ಏನಾಗುತ್ತಂದ್ರೆ ಒಂದು ಹಚ್ಕೊಂಡು ತಿನ್ನುವಾಗ ರೊಟ್ಟಿ, ಚಪಾತಿ, ಅನ್ನ ಯಾವುದಕ್ಕೆ ಅಥವಾ ಒಂಥರ ಸೈಡ್ ಡಿಶ್ ಅಂತ ಅನ್ಸೋದು ಇಲ್ಲ. ಮೇಯ್ನಾಗಿ ಪಲ್ಯ ನಾವು ಈ ಥರ ಹಚ್ಕೊಂಡು ತಿನ್ನೋರ್ಗತ್ತೆ ಫೀಲ್ ಬರುತ್ತೆ. ಹಾಗಾಗಿ ಈ ಥರನೇ ಇರಲಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಆಮೇಲೆ ನಾವು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ತೆಗೆದಿದ್ದಿಲ್ಲ, ಹಾಗೆ ಹಾಕ್ಕೊಂಡ್ರೆ ಈ ಥರ ಚಟ್ನಿ ಚಲೋ ಬರ್ತೈತ್ರಿ. ನಿಮ್ಗೆ ಪೂರ್ತಿಯಾಗಿ ನೀಟಾಗಿ ಏನದು ಸಣ್ಣಗೆ ಫ್ರೈ ಮಿಕ್ಸಿ ಹಾಕೋಬೇಕಂದ್ರೆ ಹಾಗೂ ಹಾಕ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ಹಿಂಗಿದ್ರೆ ಚಂದ ಟೇಸ್ಟು ಕೂಡ. ಈಗ ಈ ಚಟ್ನಿ ಆಯಿತು ಸ್ನೇಹಿತರೆ, ರೆಡಿ. ಇಷ್ಟ ಸ್ನೇಹಿತರೆ, ಇದು ಸೈಡ್ ಡಿಶ್ ಮಾಡೋದು ಭಾಳ ಈಸಿಯಾಗಿ ಐತಿ, ಮಾಡ್ಕೋಬೋದು. ಹೊಸ ರುಚಿ ಅನ್ಸುತ್ತೆ, ನಾಲ್ಗೆಗೆ ಸಖತ್ ರುಚಿ ಕೊಡುತ್ತೆ. ಒಂದು ರೊಟ್ಟಿ ತಿನ್ನೋರು, ಒಂದು ಚಪಾತಿ ತಿನ್ನೋರು 2-3 ತಿಂತಾರೆ. ಅನ್ನ ಅಂತೂ ಒಂದು ಪ್ಲೇಟ್ ಉಣ್ಣೋರು 2 ಪ್ಲೇಟ್ ಅನ್ನನೂ ಉಣ್ತಾರೆ. ಈ ಥರ ಒಂದು ಸೈಡ್ ನೆಂಚ್ಕೊಳಕ್ಕೆ ಒಂದು ಚಟ್ನಿ ಅಂತೇಳಿ ಮಾಡ್ಕೊಂಡ್ರೆ ಸಖತ್ತಾಗಿರ್ತೈತಿ. ನಾನು ಬಿಸಿ ಅನ್ನದ ಜೊತೆಗೆ ತಿನ್ನಾಕತ್ತೀನಿ. ಇದ್ರ ಜೊತೆ ಒಂದು ಚೂರು ತುಪ್ಪ ಹಾಕೊಂಬಿಟ್ರಂತೂ ಸಖತ್ತಿರುತ್ತೆ ಸ್ನೇಹಿತರೆ. ಒಂದು ಸರಿ ನೀವೂ ಇದನ್ನು ಟ್ರೈ ಮಾಡಿ ನೋಡಿರಿ ಹೆಂಗೆ ಇರುತ್ತೆ ಅಂಥೇಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ತೀವಲ್ಲ, ಅದು ಬೇರೆ, ಇದು ಬೇರೆ. ಇದನ್ನು ಆರಾಮಾಗಿ ಒಂದು 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು ಆರಾಮಾಗಿ. 2-3 ದಿನ ಆದರೂ ಏನೂ ಆಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ.